Namaste everyone. This is Jayashri Adhyapak. Welcome to Veg Express with Jayashri. ಇವತ್ತು ಸ್ಪೆಷಲ್ ಡಿಶ್ ಮಾಡಕ್ಕೆ ನನ್ನ ಫ್ರೆಂಡ್ ಬಂದಿದ್ದಾರೆ. ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಅವ್ರ ಹೆಸರು ಮಾಧವಿ ಅಂತ. ಮಾಧವಿ, ಪ್ಲೀಸ್ ವೆಲ್ಕಮ್. ಇದು ನನ್ನ ಫ್ರೆಂಡ್ ಮಾಧವಿ ಅಂತ. ಹಾಯ್ ಮಾಧವಿ, ಇವತ್ತೇನ್ ಮಾಡ್ತಾ ಇದ್ದೀರಾ? ಜೋಳದ ರೊಟ್ಟಿ, ಅರದ ಬೇಳೆ ಉಸಳೆ ಹಾಗೂ ಠೇಚ ಅಂತ ಹೇಳಿ ಖಾರ ಚಟ್ನಿ. ಇದು ಹೆಸರೇ ಕೇಳಿರ್ಲಿಲ್ಲ. ಇದು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಡಿಶ್. ಓಕೆ, ಇದಕ್ಕೆ ಏನೇನ್ ಬೇಕಾಗತ್ತೆ ನೋಡ್ಕೊಳ್ಳೋಣ. ಓಕೆ, ಮಾಧವಿ, ಏನೇನ್ ಬೇಕಾಗತ್ತೆ? ರೊಟ್ಟಿ, ಪಲ್ಯ? ಜೋಳದ ರೊಟ್ಟಿದು ಇಂಗ್ರೀಡಿಯೆಂಟ್ಸ್ ಹೇಳ್ತೇನೆ. ಜೋಳದ ಹಿಟ್ಟು ಬೇಕು, ಆಮೇಲೆ ಅದನ್ನ ನಾವು ತೋರಿಸ್ತೇನೆ, ಅದನ್ನ ಮಾಡಿ ಆಮೇಲೆ ಅದಕ್ಕೆ ಲಟ್ಸೋದು ಹೇಳಿಕೊಡ್ತೇನೆ. ನಮ್ ಸೈಡ್ ಎಲ್ಲ ನಾವು ಬಡಿತೇವೆ, ಆದ್ರೆ ನಿಮ್ಗೆ ಲಟ್ಸೋದು ಹೇಳಿಕೊಡ್ತೇನೆ. ಇದು ಚಪಾತಿ ತರ, ಅದಕ್ಕೆ ಹಚ್ಲಿಕ್ಕೆ ಹಿಟ್ಟು ಬೇಕು. ಆಮೇಲೆ ಇದು ಅರದ್ಬೇಳೆ ಉಸುಳೆ ಅಂತ ಹೇಳಿ, ಇದಕ್ಕೆ 2 ಗಂಟೆ ಕಡಲೆಬೇಳೆ ನೆನೆಸ್ಬೇಕು. 2 ಅಥವಾ 3 ಗಂಟೆ ನೆನ್ಸ್ ಇಟ್ಟಿದ್ದನ್ನು ನೀರ್ ಇರ್ಲಾರ್ದಂಗೆ ಸ್ವಲ್ಪ ಇದರ ಜೊತೆ ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೋಬೇಕು. ಪಲ್ಯ ಮಾಡ್ಲಿಕ್ಕೆ ಈರುಳ್ಳಿ ಅದಕ್ಕೆ ಅದರ ಜೊತೆಗೆ ಮಾಡ್ಲಿಕ್ಕೆ. ದೆನ್ ನೆಕ್ಸ್ಟ್ ದಿಸ್ ಇಸ್ ಠೇಚಾ. ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಮೇಜರ್ ಬೆಳ್ಳುಳ್ಳಿ ಮತ್ತೆ ಹಸಿರು ಮೆಣಸಿನಕಾಯಿ, ಆಮೇಲೆ ಜೀರಿಗೆ, ಆಮೇಲೆ ಇದು ಸ್ವಲ್ಪ ಶೇಂಗಾ. ಈಗ ನೀವು 3 ಮಾಡಿ ತೋರಿಸ್ತೇನೆ. ಓಕೆ, ಥ್ಯಾಂಕ್ ಯು ಮಾಧವಿ ಅವರೇ. ಶುರು ಮಾಡೋಣ. ಥ್ಯಾಂಕ್ ಯು. ಮಾಧವಿ ಅವರೇ, ಏನು ಈಗ ನೆನೆಸಿದ ಬೇಳೆಯನ್ನ ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೇನೆ. ನೀರೆಲ್ಲ ತೆಗೆದು ಸ್ವಲ್ಪ ಹಾಗೆ ಮಾಡಿ. ಅದ ಎಷ್ಟೊತ್ತು ನೆನೆಸಿದ್ರಿ? 2 ಗಂಟೆ, 2 ಅಥವಾ 2.5 ಗಂಟೆ ಸಾಕಾಗುತ್ತೆ. ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಆಮೇಲೆ ಹಸಿರು ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕಿ ವಿತೌಟ್ ವಾಟರ್ ನಾವು ಸ್ವಲ್ಪ ಕರ್ಸ್ ಮಾಡ್ಕೊಳ್ಳೋಣ. ಹೀಗೆ ತರಿಯಾಗಿ ವಿತೌಟ್ ವಾಟರ್ ರುಬ್ಕೋಬೇಕು ಸ್ವಲ್ಪ. ಇನ್ನು ನಾವು ಮಾಡೋಣ ಇದನ್ನ. ಓಕೆ, ಮಾಧವಿ ಏನ್ ಮಾಡ್ಕೊತಾ ಇದ್ದೀರಾ? ಈಗ ನಾವು ಅರದ ಬೇಳೆ ಉಸಲಿಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಎಣ್ಣೆ ಮುಂದೆ ಇರುತ್ತೆ. ಇದು ಎಣ್ಣೆ ಮುಂದಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅಂದ್ರೆ ಕಡಲೆ ಬೇಳೆ ಅಲ್ಲ, ಅದೇ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕೋಣ, ಜೀರಿಗೆ ಹಾಕೋಣ. ಅದು ಚಟಪಟ ಸಿಡಿಲಿ ಸ್ವಲ್ಪ. ಅರಿಶಿನ ಹಾಕೋಣ, ಹಿಂಗ್ ಹಾಕೋಣ, ದೆನ್ ಈರುಳ್ಳಿ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಬ್ರೌನ್ ಆಯ್ತಂದ್ರೆ ನಾವು ನೀವು ಮೊದಲಿಂದ ಮೈಸೂರಲ್ಲೇ ಇರೋದಾ? ಇಲ್ಲ, ನಾವು ಟ್ರಾನ್ಸ್ಫರ್ ಆಗಿ ಬಂದಿದ್ದು. ನಾವು ಒರಿಜಿನಲಿ ನಾರ್ತ್ ಕರ್ನಾಟಕ ಬೆಳಗಾಂದವರು. ಈಗ ರುಬ್ಬಿದ್ದು ಇದಕ್ಕೆ ಹಾಕುವ. ಹಾಗಾದ್ರೆ ಎಲ್ಲ ಅಡುಗೆ ಆ ಕಡೆದೆಲ್ಲ ಬರುತ್ತೆ, ಎಲ್ಲ ಹಾಕಿದ್ರೆ ಬರುತ್ತೆ. ಬೇಳೆ ತರಿ ರುಬ್ಬಿದ್ವಲ್ವಾ, ಹಸಿರು ಮೆಣಸು, ಬೇಳೆ, ಕೊತ್ತಂಬರಿ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಹಾಕಿದ್ದು ಸ್ವಲ್ಪ ಅದನ್ನ ಇದಕ್ಕೆ ಹಾಕಿ ಇನ್ನು ಬಾಡಿಸೋಣ. ಓದಿದ್ದೆಲ್ಲ ಆ ಕಡೆ? ಇಲ್ಲ, ನನ್ನ ಗವರ್ಮೆಂಟ್ ಪ್ರಾಟಕ್ ಆ ಸೈಡ್. ನೀವು ಓದಿದಾಗ ಯಾವ ಸಬ್ಜೆಕ್ಟ್ ನಿಮ್ಗೆ ಇಷ್ಟವಾಗಿದ್ದು? ಮಾಧವಿ, ಮ್ಯಾಥ್ಸ್ ಸೈಡ್ ಬಿಟ್ಟು ಎಲ್ಲ ಇಷ್ಟ ನಮಗೆ. ಮ್ಯಾಥ್ಸ್ ನಂಗೂ ಅರ್ಥ ಆಗಲ್ಲ. ಸಂಸ್ಕೃತ ಇಷ್ಟ, ನಾನೆಲ್ಲ ಸಂಸ್ಕೃತ ತಗೊಂಡಿದ್ದು. ಆದ್ರೆ ಈಗ ಟಚ್ ಹೋಗಿದ್ದಕ್ಕೆ ಅದು ಏನು ಉಳಿತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಮಾತಾಡಿದ್ರೆ ಅರ್ಥ ಆಗುತ್ತೆ. ಹೌದು, ಮುಂಚೆ ಎಲ್ಲ ಸಂಸ್ಕೃತ ಅರ್ಥ ಆಗ್ತಾ ಇತ್ತು ಚೆನ್ನಾಗಿ. ನಿಮ್ಗೆ ಥರ್ಡ್ ಲ್ಯಾಂಗ್ವೇಜ್ ಇತ್ತಾ? ನಾನು ಫಸ್ಟ್ ಲ್ಯಾಂಗ್ವೇಜ್ ಸಂಸ್ಕೃತ ಬಂದಿತ್ತು. ಇದು ತಳ ಸ್ವಲ್ಪ ಹಿಡಿತಾ ಇದ್ರೆ ಚೂರು 1 ಸ್ಪೂನ್ ಎಣ್ಣೆ ಹಾಕ್ತಾ ಒಂಚೂರು ಮಾಡ್ಕೋಬೇಕಾಗುತ್ತೆ. ಇದು ಹುರಿಯುತ್ತಾ ಆಮೇಲೆ ಉಪ್ಪು ಹಾಕದಾ? ಈಗ ಹಾಕ್ತೇನೆ ಉಪ್ಪು. ಈ
ಚಿಕ್ಕ ಅಂತ ಹಾ ಸ್ವಲ್ಪ ಟೇಸ್ಟ್ ಅನುಸಾರ ನೀವು ಉಪ್ಪು ಹಾಕೊಳ್ಳಿ. ಅದ ದಪ್ಪ ತಳದಲ್ಲಿನೇ ಮಾಡಿ, ಯಾಕಂದ್ರೆ ಇದ್ರದ್ದು ಹಿಡಿಯೋದು ಚಾನ್ಸಸ್ ಕಡಲೆಬೇಳೆ ಅಲ್ವಾ, ಅದಕ್ಕೆ ಸ್ವಲ್ಪ ತಳ ಹಿಡಿಯೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಸ್ವಲ್ಪ ಹಿಡಿತಾ ಇದೆ ಅಂತ ಅನಿಸಿದ್ರು ಪೂರ ಎಣ್ಣೆ ಬಿಟ್ಕೊಳ್ತಾ ಮಾಡ್ತಾ ಹೋದ್ರೆ ಒಳ್ಳೆ ಕಲರ್ ಬಂದಿದೆ ಅಲ್ಲ. ಕಲರ್ ಅದು ಅರಿಶಿನ ಹಾಕಿದ್ದೇವೆ, ಮತ್ತೆ ಬೇಳೆದು ಹೆಲ್ದಿ ಅಲ್ಲ, ಹೆಲ್ದಿ ಫುಲ್ ಪ್ರೋಟೀನ್ಸ್ ಅಲ್ಲ. ನಮ್ ಸೈಡ್ ತರಕಾರಿ ಅದು ಏನು ಸಿಗ್ಲಿಲ್ಲ, ನೆಂಟ್ರು ಬಂದ್ರು ಅಂದ್ರೆ ಬೇಗ ಒಂಚೂರು ಬರ್ತಾರೆ ಅಂತ ಗೊತ್ತಾದ್ರೂ ನೆನ್ಸಿಟ್ಬಿಟ್ಟಿದ್ರೆ ಆಗುತ್ತೆ. ಆಮೇಲೆ ತುಂಬಾ ಜನಕ್ಕೆ ಒದಗ್ ಬರುತ್ತೆ. ಸ್ವಲ್ಪ ಮುಚ್ಚಿ ಇಡೋಣ. ಅನ್ನಕ್ಕೂ ಕಲ್ಸ್ಕೋಬೋದಾ? ಅನ್ನಕ್ಕೆಲ್ಲ ರೊಟ್ಟಿಗೆ ಚಂದ, ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿ ಬೇಕಾದ್ರೆ ಚಾಟ್ಸ್ ಗತ್ಲೆ ಇದನ್ನ ಹಾಗೇನೋ ಸಂಜೆ ಹೊತ್ತು ಟೀ ಟೈಮಿಗೆ ತಿನ್ಬೋದು, ತುಂಬಾ ಟೇಸ್ಟಿ ಆಗಿರುತ್ತೆ. ಆಯ್ತಾ ಮಾಧವಿ? ಹಾ, ಈಗ ನೋಡಿ ಒಂದು 2 ಮಿನಿಟ್ಸ್ ಮುಚ್ಚಿ ಇಟ್ಟಿದ್ವಿ. ಪರ್ಫೆಕ್ಟ್ ಆಗಿ ಇದು ಆಗುತ್ತೆ. ಎಸ್, ಇಟ್ ಇಸ್ ಡನ್. ಪರ್ಫೆಕ್ಟ್ ಆಗಿ ಆಗಿದೆ. ಅದು ನೋಡಿ ಒಂಚೂರು ಟೆಕ್ಸ್ಚರ್ ನೋಡಿದ್ರೆ ಅಲ್ವಾ ಗೊತ್ತಾಗತ್ತಲ್ಲ. ನೋಡಿ ಹಿಂಗೆಲ್ಲ ಆಗ್ಬೇಕು, ಈ ತರ ನಿಮ್ಗೆ ಗೊತ್ತಾಗುತ್ತೆ. ಅದೇ ಅದೇ ಏನ್ ಕೈಗೆ ಹತ್ತಲ್ಲ, ಇದು ಇರಲ್ಲ, ಬೆಂದಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅದ್ರಲ್ಲಿ. ಅದೇ ಅದೇ ಇಟ್ಸ್ ಜಸ್ಟ್ ಡನ್. ತುಂಬಾ ಚೆನ್ನಾಗಿದೆ. ಓಕೆ, ಈಗ ಹೆಲ್ದಿ ಫುಡ್. ಎಸ್, ಇದನ್ನ ಪಕ್ಕಕ್ಕೆ ಇಟ್ಬಿಡೋಣ. ಈಗ ನೆಕ್ಸ್ಟ್ ರೊಟ್ಟಿ ಮಾಡ್ಕೊಳ್ಳೋಣ. ರೊಟ್ಟಿ ಮಾಡೋಣ. ಏನ್ ಮಾಡೋಣ? ಚಟ್ನಿ ಮಾಡೋಣ. ಆಗ್ಬೋದಲ್ಲ? ಆಯ್ತಾಯ್ತು. ಏನ್ ಮಾಡ್ಕೊತಾ ಇದೀರಿ ಈಗ? ನಮ್ ಸೈಡ್ ಠೇಚಾ ಅಂತ ಹೇಳಿ ಒಂದು ಖಾರದ ಚಟ್ನಿ, ಸ್ವಲ್ಪ ಎಣ್ಣೆ, ಓಕೆ, ಅದು ಸ್ವಲ್ಪ ಕಾಯಿದ್ಮೇಲೆ ನಾವು ಇದು ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ ಎಲ್ಲ ಇರ್ತದಲ್ಲ, ಸ್ವಲ್ಪ ಶೇಂಗಾ ಹುರ್ಕೊಳ್ಳೋಣ ಫಸ್ಟ್. ಓಕೆ, ನಮ್ ಸೈಡ್ ಎಲ್ಲ ಹುರಿದಿದ್ದೆ ಶೇಂಗಾ ರೆಡಿ ಸಿಕ್ಬಿಡ್ತದೆ. ನಮ್ ನಾರ್ತ್ ಕರ್ನಾಟಕ ಕಡೆ ಅಯ್ಯೋ ರೆಡಿ. ಅದಕ್ಕೆ ನಾನ್ ಬೇಗ ಇದನ್ನ ಮಾಡ್ಲಿಕ್ಕೆ ಬಂದೆ. ಅದಕ್ಕೆ ಇದೊಂಚೂರು ಕಡ್ಲೆಕಾಯಿ ಅಂತಾರೆ ಇಲ್ಲಿ ಅವರೆಲ್ಲ, ಒಂದೊಂದ್ ಕಡೆ ಕಡ್ಲೆಕಾಯಿ, ಇದು ಶೇಂಗಾ ಅಂತಾರೆ. ನಮ್ ಸೈಡ್ ಎಲ್ಲ ಶೇಂಗಾ ಬೀಜ ಅಂತೇವೆ. ಸ್ವಲ್ಪ ಹುರ್ಕೊಂಡ್ವಿ ಅಂದ್ರೆ ಅದು ಸ್ವಲ್ಪ ಚಟಪಟ ಅಂತಂದ್ರೆ, ಅದ್ರ ಒಳಗೆ ಹಸಿ ವಾಸನೆ ಇದ್ರೆ ಅದು ಚಟ್ನಿಗೆ ಇದಾಗಲ್ಲ. ಅದಕ್ಕೋಸ್ಕರ ಇದಕ್ಕೆ ಕೊಬ್ಬರಿ ಎಲ್ಲ ಏನ್ ಬೇಕಾಗಿಲ್ಲ. ಏನು ನಮ್ ಸೈಡ್ ನಾವು ವಿತೌಟ್ ಕಾಯಿನೇ ಅಡಿಗೆ ಮಾಡೋದು. ಕಾಯಿ ನಮ್ಗೆ ಏನಾದ್ರೂ ಅದು ಬರ್ಬೇಕು, ಕಾಯಿ ತರದ್ ಕನ್ಸಿಸ್ಟೆನ್ಸಿ ಬರ್ಬೇಕು ಅಂದ್ರೆ ನಾವು ಶೇಂಗಾ ಹುಡಿನೇ ಹಾಕೋದು ಎಲ್ಲದಕ್ಕೂ. ಈ ಮಂಗಳೂರು ಕಡೆ ಎಲ್ಲ ಕಾಯಿಂದ ಅಡಿಗೆನೆ ಮಾಡಲ್ಲ. ನಮಗೆ ನಾವು ಬೆಳೆಯೋದು ನಮ್ ಸೈಡ್ ಎಲ್ಲ ಸ್ವಲ್ಪ ಶೇಂಗಾ ಬೀಜ, ತೊಗರೆ ಬೇಳೆ ಜಾಸ್ತಿ ಅಲ್ಲ, ನಾವು ಅದ್ರಲಿಂದನೇ ಗಟ್ಟಿತನ ಬರಸ್ತೇವೆ ಎಲ್ಲ ಅಡಿಗೆಯಲ್ಲಿ. ಶೇಂಗಾ ನೋಡಿ ಚಂದ ಫ್ರೈ ಆಗಿದ್ದಾವೆ. ಇದು ಮಿಕ್ಸಿಗೆ ಹಾಕ್ಬೇಕು. ಹೌದೌದು, ಇದನ್ನು ಸ್ವಲ್ಪ ತರಿತರಿನೇ ಮಾಡ್ಬೇಕು. ಈಗ ನಾನು ಹೆಚ್ಚು ಇದನ್ನು ಬಿಡಿಸಿಟ್ಕೊಂಡಿದ್ದು ಬೆಳ್ಳುಳ್ಳಿ ಮತ್ತೆ ಒಂದ್ ಸ್ವಲ್ಪ ಹಸಿರು ಮೆಣಸಿನ, ಖಾರಕ್ಕೆ ಅನುಸಾರವಾಗಿ ನೀವು ಹಾಕಿ. ಇದು ಯೂಶಲಿ ಸ್ವಲ್ಪ ಖಾರನೇ ಇರುತ್ತೆ. ಹೌದು, ನಿಮ್ ಕಡೆ ಎಲ್ಲ ಖಾರ ಜಾಸ್ತಿ ತಿಂತೀರಾ ಅಲ್ವಾ? ಅಲ್ಲ, ಇದಕ್ಕೆ ಈ ಚಟ್ನಿ ಖಾರನೇ ಇರ್ಬೇಕು. ಉಳಿದಿದಷ್ಟು ತಿನ್ಲಿಲ್ಲ ಅಂದ್ರೂ ಸ್ವಲ್ಪ ಇದು ಚಟ್ನಿ ಸ್ವಲ್ಪ ಖಾರ ಇರುತ್ತೆ. ಸ್ವಲ್ಪ ಉಪ್ಪು ಹಾಕ್ತೇನೆ, ಬೇಗ ಆಗುತ್ತೆ. ನಿಮ್ಗೆ ಅನುಸಾರ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿ. ಮತ್ತೆ ಜೀರಿಗೆ ಮೊದಲೇ ಹಾಕಿದ್ರೆ ಜೀರಿಗೆ ಸ್ವಲ್ಪ ಸೀದ್ ಹೋಗುತ್ತೆ. ಅದಕ್ಕೊಂಚೂರು ಲಾಸ್ಟ್ ಹಾಕೋದು. ಸ್ಲೋ ಇಟ್ಟು ಮಾಡಿ. ಇಷ್ಟು ಜೀರಿಗೆ, ಬೆಳ್ಳುಳ್ಳಿ ವಾಸನೆ ತುಂಬಾ ಚಂದ ಇರ್ತದೆ ಇದು ಚಟ್ನಿ. ಸ್ವಲ್ಪ ಸೈಡಿಗೆ ನಮ್ದ್ರ ಪ್ಲೇಟ್ ಅಲ್ಲಿ ಅಡಿಕ್ಟ್ ಆದಂಗೆ ತಿಂತಾನೆ ಇರ್ಬೇಕು. ಖಾರ ಇರುತ್ತೆ ರೊಟ್ಟಿ ಜೊತೆ ಈ ಚಟ್ನಿ. ಆಮೇಲೆ ಚಟ್ನಿ ಪುಡಿಗಳೊಂದಿಷ್ಟು ಇರ್ತಾವೆ ನಮ್ಮ, ಮತ್ತೆ ಪಲ್ಯ, ಆಮೇಲೆ ಹಸಿದ ಈರುಳ್ಳಿ, ಸೌತೆಕಾಯಿ, ಏನಾದ್ರೂ ಸಾಲಡ್. ಇಷ್ಟು ನಮ್ದು ಫುಲ್ ಇದೇ ಇರುತ್ತೆ ನಮ್ದಲ್ಲಿ. ರಾಜಧಾನಿ ಊಟ ಕೊಟ್ಟಂಗೆ. ಅಷ್ಟೇ ಅಷ್ಟೇ. ಅದ್ರಲ್ಲಿ ನೋಡಿ ನೋ ಫ್ಯಾಟ್, ನೋ ಇದು. ನಮ್ ಜೋಳದ ರೊಟ್ಟಿಯಲ್ಲಿ ಏನೇನು ಇರಲ್ಲ. ಯಾವ್ದೇ ಇದಕ್ಕೂ ನಮ್ದ ರಾಮಬಾಣ ಅಂದ್ರು ಜೋಳ. ಅದೇ ಅದೇ. ರಾಗಿ ಹೇಗನೋ ಈ ಸೈಡ್ ನಮಗ್ ಜೋಳ. ಹೌದು ಹೌದು, ಈ ಕಡೆ ಎಲ್ಲ ರಾಗಿ ಮುದ್ದೆ ಜಾಸ್ತಿ. ಅಷ್ಟೇ, ನಾವು ಜೋಳದ್ದು ಜಾಸ್ತಿ. ಎಸ್, ಇಟ್ ಈಸ್ ಡನ್. ಇದು ಆರಿದ್ಮೇಲೆ ಮಿಕ್ಸಿಗೆ ಹಾಕೋಬೇಕು. ಒಂದ್ಸತಿ ತೋರಿಸ್ಬಿಡಿ ನೋಡಿ. ಈ ತರ ಸ್ವಲ್ಪ
ಆರಿದ್ಮೇಲೆ ಸ್ವಲ್ಪ ಆರಿದ್ಮೇಲೆ ಮಿಕ್ಸಿಗೆ ತರಿ ಆಗಿನೇ ಮಾಡ್ಬೇಕು ಇದನ್ನ. ಇದು ಚಟ್ನಿಗೆ ಇವಾಗ ಮಿಕ್ಸಿಗೆ ಹಾಕೋತಾ ಇದ್ದೀರಾ? ಹಾ, ಮಿಕ್ಸಿಗೆ ಹಾಕ್ಕೊಳ್ತೇನೆ. ಹುರಿದು ಇಟ್ಕೊಂಡಿದ್ರಲ್ಲ, ಆರಿದೆಯಾ ಈಗ? ಹಾ, ಆರಿದೆ. ಹುರಿದು ಶೇಂಗಾ ಬೀಜ ಮತ್ತೆ ಹಸಿರು ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು ಹಾಕಿದ್ದೆ ಇದನ್ನ ಮಾಡ್ಬೇಕಾದ್ರೆ. ಹುಣಸೆ ಎಣ್ಣೆ ಏನು ಬೇಡ, ಲೆಮನ್ ಹಿಂಡ್ಬೇಕು. ತರಿ ಇದನ್ನ ಮಾಡಿದ್ಮೇಲೆ ಲೆಮನ್ ಒಂಚೂರು ಜ್ಯೂಸ್ ಹಿಂಡಿದ್ರೆ ಓಕೆ. ಲೆಮನ್ ಖಾರ ಮುರಿಯೋದು ಸ್ವಲ್ಪ. ಓಕೆ, ಮಿಕ್ಸಿ ಮಾಡೋಣ. ನೋಡಿ, ಈ ತರ ಆಗ್ಬೇಕು. ಕೋರ್ಸ್ಲಿ ಗ್ರೈಂಡ್. ಕೋರ್ಸ್ಲಿ ಗ್ರೈಂಡ್. ನೈಸ್ ಆಗಿ ಮಾಡಬಾರ್ದು. ಇದಕ್ಕೆ ಸ್ವಲ್ಪ ನಾವು ಲೆಮನ್ ಹಿಂಡ್ಕೊಂಡ್ಬಿಡೋಣ. ಓಕೆ, ಹಾಫ್ ಲೆಮನ್ ಹಿಂಡ್ಬಿಡೋಣ. ಲೆಮನ್ ಹಿಂಡಿದ್ರೆ ಸ್ವಲ್ಪ ಖಾರನೂ ಕಡಿಮೆ ಆಗುತ್ತೆ, ನಿಮ್ಗೆ ಟೇಸ್ಟು ತುಂಬಾ ಬರುತ್ತೆ. ಚಟ್ನಿ ಇಸ್ ಡನ್. ಓಕೆ, ಈಗ ನೆಕ್ಸ್ಟ್ ರೊಟ್ಟಿ ಮಾಡ್ಕೊಳ್ಳೋಣ. ಈಗ ಒಂದು ಗ್ಲಾಸ್ ಅಷ್ಟು ನೀರು ಇಟ್ಕೊಳ್ಳೋಣ ಕುದಿಯಕ್ಕೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಒಂಚೂರು ಗಂಟು ಬರಬಾರ್ದು ಅಂತ ಒಂದು ಹಾಫ್ ಸ್ಪೂನ್ ಈ ತರ ಹಿಟ್ಟು ಹಾಕಿ ಅದರಲ್ಲಿ ಸ್ವಲ್ಪ ಇದು ಮಾಡಿ ಕದಡಿ ಅಂದ್ರೆ ಗಂಟು ಆಗಲ್ಲ, ಈಸಿಲಿ ಬರುತ್ತೆ. ಈ ತರ ಇದನ್ನ ಚೂರು ಇಟ್ಬಿಟ್ಟು ರಾಗಿ ಮುದ್ದೆಗೆ ಅದೇ ತರ ಚೂರು ಆಗಿದೆ ಅಂದಾಗ ಈಗ ಒಂದ್ ಸ್ವಲ್ಪ ಇಟ್ಬಿಟ್ಟು ಒಂದ್ ಸಣ್ಣ ಇಟ್ಟು ಹಿಟ್ಟು ಹಾಕೋಣ. ಇಷ್ಟು ಇಟ್ಟು ಒಂದು 5 ಜನಕ್ಕೆ ಆಗುವಷ್ಟು ಇದೆ. ನೀರಷ್ಟು ಸಾಕಾಗತ್ತಾ? ಹಾ, ನೀರು ಸಾಕಾಗುತ್ತೆ. ಮತ್ತೆ ಬೇಕಾದ್ರೆ ನಾವು ಸ್ವಲ್ಪ ಮಾಡಿ ಕಲ್ಸ್ಕೋಬಹುದು. ಈ ತರ ಸೈಡಿಗೆಲ್ಲ ನೀರು ಬಿಟ್ಟು ಬರ್ಬೇಕು. ದಿನ ಮಾಡಿ ಅಭ್ಯಾಸ ಇರೋರಿಗೆ ಈಸಿ ಅನ್ಸುತ್ತೆ, ಕಲ್ತ್ಕೊಳ್ಳೋರ್ಗೆ ಕಷ್ಟ. ಅದು ಒಂದು ಹದ ಅವ್ರಿಗೆ ಗೊತ್ತಿರತ್ತಲ್ಲ ಅಷ್ಟೇ. ಅಂದ್ರೆ ಒಂದ್ ನೀರ್ ಸ್ವಲ್ಪ ಹೆಚ್ಚೆ ಆದ್ರೂ ಕಡಿಮೆ ಆದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು. ಏನು ಕಡಿಮೆ ಆದ್ರೆ ಸ್ವಲ್ಪ ತಣ್ಣೀರನ್ನೇ ಸ್ವಲ್ಪ ಹೀಗೆ ಮಾಡಿ ನಾದ್ಕೋಬಹುದು. ಇದು ಈಗ ಆಗಿದೆ ಈ ತರ. ನಾನೀಗ ಇದನ್ನ ಚೂರ ಸ್ಟೇರ್ ಮಾಡಿ ಮುಚ್ಚಿ ಇಡ್ತೇನೆ ಒಂದು 5 ಮಿನಿಟ್ಸ್. ಅಂದ್ರೆ ಅದು ಎಲ್ಲ ಬೇಕೊಳ್ತದೆ ಹಿಟ್ಟು. ಗ್ಯಾಸ್ ಆಫ್ ಮಾಡಿದೆ. ಈ ತರ ಆಗುತ್ತೆ ನೋಡಿ. ಈ ತರ ಅದಾದ್ಮೇಲೆ ಒಂಚೂರು ಮುಚ್ಚಿ ಇಟ್ಬಿಡೋಣ. ಒಂದು 5 ಮಿನಿಟ್ಸ್ ನಾವು ಮುಚ್ಚಿಟ್ರೆ ಅದು ಚೆಂದಾಗಿ ಇನ್ನೊಂದು ಮಾಡ್ತಾ ಇದ್ದೇನೆ ನೋಡಿ. ನಿಮ್ಗೆ ಎಷ್ಟು ಹಿಟ್ಟು ಹಿಡಿತದೆ ಅಷ್ಟು ನಿಮ್ದು ದೊಡ್ಡ ಮಾಡ್ಲಿಕ್ಕೆ ಬರುತ್ತೆ. ಅಷ್ಟು ನಿಮ್ಮ ಚಪಾತಿ ಹೆಂಗ್ ಮಾಡ್ತಿರಲ್ಲ ಅದೇ ತರ ಸ್ವಲ್ಪ ಮೆತ್ತಗೆ ಹೋಳಿಗೆ ತರ ಲಟ್ಸ್ಬೇಕಷ್ಟೆ. ಅಥವಾ ನಾವು ಆಲೂ ಪರೋಟ ಲಟ್ಸ್ತೀವಲ್ವಾ ಆ ತರ. ಸ್ವೀಟ್ ಏನೇನ್ ಮಾಡ್ತೀರಾ ಮಾಧವಿ ಅವರೇ? ಸ್ವೀಟ್ ಮಾಡ್ತೇನೆ, ಎಲ್ಲಾನು ಹೋಳಿಗೆ ತರ ಅದು ಇದು ಬರ್ಫಿಗಳು ಅದೆಲ್ಲ ಮಾಡ್ತೇನೆ. ಸ್ವಲ್ಪ ಹೆಂಗೆ ನಿಮ್ಮ ಮನೇಲಿ ಸ್ವೀಟ್ ಜಾಸ್ತಿನಾ ಖಾರನೇ ಜಾಸ್ತಿ? ಸ್ವೀಟ್ ಯಾರು ತಿನ್ನಲ್ಲ. ನಮ್ಮ ಅಳಿಯಂದ್ರಿಗೆ ತುಂಬಾ ಇಷ್ಟ, ಅವರು ಸ್ವೀಟ್ ಪ್ರಿಯರು. ರಿವರ್ಸ್, ನಮ್ಮ ಮನೇಲಿ ಮಗಳಿಗೆ ತುಂಬಾ ಸ್ವೀಟ್ ಇಷ್ಟ, ಅಳಿಯ ಸ್ವೀಟ್ ತಿನ್ನಲ್ಲ. ನಮ್ಮ ಮನೇಲಿ ಅಳಿಯ ಪಂಚಪ್ರಾಣ, ಸ್ವೀಟ್ ಅಂದ್ರೆ ಇಷ್ಟ, ಮಗಳು ಖಾರ. ಈಗಿದು ಟಿಲ್ಟ್ ಮಾಡೋಣ. ನಿಮ್ಗೆ ಏನಾರ ಅನ್ಸಿದ್ರೆ ಕಮೆಂಟ್ ಮಾಡಿ, ನಿಮ್ಗೆ ಏನಾರ ಡೌಟ್ ಇದ್ರೆ ಮಾಧವಿ ಅವರು ಹೇಳ್ತಾರೆ. ಖಂಡಿತ. ಸ್ವಲ್ಪ ಇದು ಕೆಳಗಿಂದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದನ್ನಾಗಿ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ಒಂಚೂರು ಇದಾದ್ಮೇಲೆ ರೆಡ್ ಅಂತ ಒಂದ್ ಸ್ವಲ್ಪ ಆಯ್ತಂದ್ರೆ ನೀವು ಅದು ಬೆಂದಿದೆ ಅಂತ ಅರ್ಥ. ಜೋಳನು ರಾಗಿ ತರ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳುತ್ತೆ. ಎಸ್, ಈಗ ಜಸ್ಟ್ ಪುಟ್ ಆನ್ ದಿಸ್. ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ.
ಜವಾರ್ ರೋಟಿ ಇಸ್ ರೆಡಿ. Today's thought: good results are generated at the end of the day only if good thoughts are generated at the beginning of the day. Love you all. Okay viewers, thank you ಮಾಧವಿ ಅವರೇ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. And ಹಿಂಗೆ ಬಂದು ತೋರಿಸ್ತಾ ಇರಿ. ಖಂಡಿತ ನಮ್ಮ ಸೈಡ್ ಇದೆಲ್ಲ ತೋರಿಸ್ತೇನೆ ಆಯ್ತಾ. Okay. ಎಸ್, Wow. ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ ರೆಡಿ. ರೆಡಿ. ಇಷ್ಟೆಲ್ಲ ಸ್ವಾದಿಷ್ಟವಾಗಿ ಜೋಳದ ರೊಟ್ಟಿ, ಠೇಕ್ಸಾ, ಟೇಸ್ಟ್, ಅರದ್ಬೇಳೆ ಉಸಳೆ, ಉಸಳೆ, ಇದ್ರ ಜೊತೆ ಕಾಂಬಿನೇಷನ್ ಮೊಸರು ಇದ್ರೆ ತುಂಬಾ ಚಂದ. ತುಂಬಾ ಚೆನ್ನಾಗಿರುತ್ತೆ. ಸಾಲೆಡ್ಸ್, ಹೆಲ್ದಿ ಅಂಡ್ ಬೆಸ್ಟ್ ಡಿಶ್. ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ. ಏನಾರ ನಿಮ್ಗೆ ಡೌಟ್ ಆದ್ರೆ ಖಂಡಿತ ಕಾಮೆಂಟ್ಸ್ ಅಲ್ಲಿ ಶೇರ್ ಮಾಡಿ ನಿಮ್ಮ ಕ್ವೆಶನ್ಸ್. ಮಾಧವಿ ಅವ್ರು ಖಂಡಿತ ಉತ್ತರ ಕೊಡ್ತಾರೆ. ತುಂಬಾ ಥ್ಯಾಂಕ್ಸ್ ಮಾಧವಿ ಅವರೇ, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ವೆಲ್ಕಮ್ ಜಯ, ವೆಲ್ಕಮ್. ನಂಗೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. So sweet. Don't forget to subscribe, hit the notification bell, share your comments. Thank you very much. ಜೋಳದ ರೊಟ್ಟಿ ಎಲ್ಲ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮಾಧವಿ ಅವರೇ. ನಮ್ಮ ಕಡೆಯಿಂದ ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಟೋಕನ್ ಆಫ್ ಥ್ಯಾಂಕ್ಸ್. ಥ್ಯಾಂಕ್ ಯು. ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು. So sweet.